ಸ್ನೇಹಿತರೆ ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹತ್ರ ಮೊಬೈಲ್ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ. ಕೆಲವೊಮ್ಮೆ ಮೊಬೈಲ್ ಅನ್ನೋದು ಅಗತ್ಯ ಅಂತ ಕಂಡು ಕೆಲವೊಮ್ಮೆ ಅಗತ್ಯಕ್ಕಿಂತ ಅನಗತ್ಯ ನಾವು ಉಪಯೋಗಿಸೋದು ಜಾಸ್ತಿ. ಆದರೂ ಬಹಳಷ್ಟು ಜನ ತಮ್ಮ ಮಕ್ಕಳನ್ನ ಮೊಬೈಲ್ ದಾಸರನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೇನಾದ್ರು ಕೆಲಸ ಇದೆ, ಅಥವಾ ನಾವೆಲ್ಲೋ ಹೊರಗಡೆ ಹೋಗ್ಬೇಕು, ಅಥವಾ ನಾವೇನೋ ಶಾಪಿಂಗ್ ಮಾಡಬೇಕು, ಅಥವಾ ನಾವು ಯಾರ ಹತ್ರ ಮಾತಾಡಬೇಕು ಅಂತ ಸಂದರ್ಭದಲ್ಲಿ ಮೊಬೈಲನ್ನ ಮಕ್ಕಳ ಕೈ ಕೊಟ್ಟು, ನೀನು ಮೊಬೈಲ್ ನೋಡ್ತಾ ಇರು, ನಾನೀಗ ಹೋಗ್ಬಿಟ್ಟು ಬರ್ತೀನಿ, ನಾನಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ, ನಾ ಕೆಲಸ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಾವು ಮೊಬೈಲ್ ಕೊಟ್ಬಿಟ್ಟು ನಮ್ಮ ಕೆಲಸವನ್ನ ನಾವು ಮಾಡಕ್ ಹೋಗ್ತೀವಿ. ಆದರೆ ಮಕ್ಕಳು ಮೊಬೈಲಲ್ಲಿ ಏನು ನೋಡ್ತಾರೆ, ಹೇಗೆ ನೋಡ್ತಾರೆ, ಅವ್ರ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ. ಸ್ನೇಹಿತರೆ, ದಯವಿಟ್ಟು ಅತಿ ಸಣ್ಣ ಮಕ್ಕಳು ಅಂದರೆ 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಮೊಬೈಲ್ ಉಪಯೋಗಿಸೋದನ್ನ ದಯವಿಟ್ಟು ನಿಲ್ಲಿಸಿ. ಇದರಿಂದ ತುಂಬಾ ಸಮಸ್ಯೆಗಳಿದೆ. ನೀವು ಮೊಬೈಲ್ ಕೊಟ್ಟು ಇವತ್ತು ನೆಮ್ಮದಿಯಾಗಿದ್ದೀರಿ ಅಂತಾದ್ರೆ ಮುಂದೆ ನಿಮ್ಮ ನೆಮ್ಮದಿಯನ್ನು ಕೆಡಿಸುವಂತ ದಿನಗಳು ಬಹಳ ಸಮೀಪದಲ್ಲಿದೆ. ಯಾಕಂದ್ರೆ ಎಷ್ಟೊಂದು ಜನ ಮಕ್ಕಳನ್ನ ನಾವು ನೋಡಿದ್ದೀವಿ, ಮಕ್ಕಳು ಮೆಂಟಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ, ಅಂದ್ರೆ ಅಥವಾ ಎಡಿಕ್ಷನ್ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಅದನ್ನು ತಪ್ಪಿಸ್ಬೇಕಾದ್ರೆ ನೀವು ದಯವಿಟ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಬೇಕಾದ್ರೆ ದಿನಕ್ಕೆ 1 ಗಂಟೆನೋ ಅರ್ಧ ಗಂಟೆನೋ ಟಿವಿ ನೋಡೋಕೆ ಅವಕಾಶ ಮಾಡಿಕೊಡಿ. ಆದ್ರೆ ಯಾವುದೇ ಕಾರಣಕ್ಕೆ ಮೊಬೈಲ್ ಅನ್ನೋದು ಬೇಡ. ಮೊಬೈಲ್ ಅನ್ನೋದು ಒಂಥರ ಸ್ಲೋ ಪಾಯ್ಸನ್ ಇದ್ದಾಗೆ. ಅದು ಯಾವ ತರ ಮನುಷ್ಯನ ಹಾಳು ಮಾಡುತ್ತೆ ಅನ್ನೋದು ಅದನ್ನು ಅನುಭವಿಸೋರಿಗೆ ಗೊತ್ತು. ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ಇದು ನನ್ನ ವಿನಂತಿ. ಧನ್ಯವಾದಗಳು.